ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಆರ್ಯ ಟೆಕ್ಕೊಂಡು ಕಲಿತಾ ಇದ್ದೇವೆ. ನಮ್ಮದು ಎಕ್ಸ್ಪೀರಿಯನ್ಸ್ ಹೇಗಿದೆ, ನಮ್ಮ ಲರ್ನಿಂಗ್ ಯಾವ ರೀತಿ ಹೋಗ್ತಾ ಇದೆ, ಮತ್ತು ಹೆಲ್ದಿ ಪ್ರೋಟೀನ್ ರಿಚ್ ಟೋಫು ಮತ್ತು ಬ್ರಾಕಲಿ ಹಾಕಿ ಕಟ್ಲೆಟ್ ಮಾಡಿದ್ದನ್ನು ಶೇರ್ ಮಾಡಿದ್ದೇನೆ. ಮತ್ತು ಸಿಂಗಾಪುರದಲ್ಲಿ ನ್ಯಾಷನಲ್ ಡೇ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯಾವಾಗಲೂ ನಗ್ನಗ್ತಾ ಇರಿ. ಇವಾಗ ಬ್ರಾಕಲಿ ಮತ್ತು ಟೋಫು ಕಟ್ಲೆಟ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿ ಅಂದರೆ 2 ಬ್ರಾಕಲಿ ತೊಗೊಂಡಿದ್ದೇನೆ. ಟೋಫುನ ಐಡಿಯಲ್ ಫಾರ್ ಫ್ರೈಯಿಂಗ್ ಇರುವಂಥದ್ದು ತೊಗೊಳ್ಳಿ. ಆಮೇಲೆ ಒಗ್ಗರಣೆ ಸಾಮಾನ, ಬೇಸನ್ ಹಿಟ್ಟು, ಆಮೇಲೆ ಜಿಂಜರ್, ಗಾರ್ಲಿಕ್ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಉಳ್ಳಾಗಡ್ಡಿ, ಆಮೇಲೆ ಉಪ್ಪು ಹಾಕಬೇಕು. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟಿಗೆ ಮೆಣಸಿನ್ಕಾಯಿ ಮತ್ತು ಗಾರ್ಲಿಕ್, ಜಿಂಜರ್, ಆನಿಯನ್ ಎಲ್ಲನೂ ಸಣ್ಣಗಾಗಿ ಕಟರ್ ಒಳಗೆ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಬ್ರಾಕಲಿನೂ ಸಣ್ಣಗೆ ಈ ಕಟರ್ ಒಳಗೆ ಕಟ್ ಮಾಡ್ಕೋಬೇಕು. ಬ್ರಾಕಲಿ ಆರೋಗ್ಯಕ್ಕೆ ತುಂಬ ಒಳ್ಳೆ ಫುಡ್. ಬ್ರಾಕಲಿ ತಿನ್ನೋದ್ರಿಂದ ನಮ್ಮ ಹಾರ್ಟಿಗಾಗಲಿ ಮತ್ತು ಡೈಜೆಷನ್ ಆಗುತ್ತೆ. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರ್ಗೂ ಹೆಲ್ಪ್. ಇದನ್ನು ಫಸ್ಟಿಗೆ ನಾವು ಎಣ್ಣೆ ಹಾಕಬೇಕು. ಎಣ್ಣೆ ಒಳಗೆ ಮಸ್ಟರ್ಡ್ ಸೀಡ್ಸ್ ಹಾಕಬೇಕು. ಅದು ಚಟ್ಪಟ್ ಅಂದ ತಕ್ಷಣ ಇಂಗನ್ ಹಾಕಿ ಮತ್ತು ಜೀರಿಗೆ, ಕರಿಬೇವನ್ನು ಹಾಕಬೇಕು. ಆಮೇಲೆ ನಾವೆಲ್ಲ ಕಟರ್ ಒಳಗೆ ಆನಿಯನ್, ಗ್ರೀನ್ ಚಿಲ್ಲಿ ಎಲ್ಲ ಮತ್ತು ಬೆಳ್ಳುಳ್ಳಿನ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕಬೇಕು. ಚೆನ್ನಾಗಿ ಎಣ್ಣೆ ಒಳಗೆ ಮಗ್ಗಿಸ್ಬೇಕು. ಇದೊಂದು ಸ್ವಲ್ಪ ಕೆಂಪಗ ಆದಮೇಲೆ ನಾವು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಬ್ರಾಕಲಿನೂ ಹಾಕಿ ಮಗ್ಗಿಸ್ಬೇಕು. ಬ್ರಾಕಲಿ ಫೈಬರ್ ಕಂಟೆಂಟ್ ಇದ್ದಂಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂತ. ಇದನ್ನು ತಿನ್ನೋದ್ರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗತ್ತಂತ ಮತ್ತು ಕ್ಯಾಲ್ಸಿಯಮು ಸಿಗತ್ತಂತ. ಇನ್ನೊಂದೇನಂದ್ರೆ ಬ್ರಾಕಲಿ ತಿನ್ನೋದ್ರಿಂದ ನಮ್ಮ ಬ್ಲಡ್ ಶುಗರ್ನು ನಾವು ಕಂಟ್ರೋಲ್ ಮಾಡ್ಬೋದಂತ. ನೀವು ನಿಮ್ಮ ಅಡುಗೆಗಳಲ್ಲಿ ಬ್ರಾಕಲಿಯನ್ನು ಯೂಸ್ ಮಾಡೋದನ್ನು ಉಪಯೋಗಿಸ್ಕೊಳ್ಳಿ ಜಾಸ್ತಿ. ಬ್ರೋಕಲಿ ಜೊತೆ ನಾವು ಟೋಫುನ ಯೂಸ್ ಮಾಡಿದ್ದೇನೆ. ನಮ್ಮ ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಭಾಳ ಮುಖ್ಯ. ಅದರಲ್ಲಿ ಇದು ಟೋಫು ತಿನ್ನೋದ್ರಿಂದ ಎಕ್ಸಲೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ನಮ್ಗೆ ಟೋಫು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬ್ರಾಕಲಿ ಆದಮೇಲೆ ಗರಂ ಮಸಾಲ, ಕೊರಿಯಾಂಡರ್ ಪೌಡರು, ಟರ್ಮರಿಕ್ ಹಾಕ್ತಾ ಇದ್ದೇನೆ. ಇದನ್ನು ರುಚಿಗೆ ತಕ್ಕಷ್ಟೇ ನೀವು ಹಾಕಿ. ಆಮೇಲೆ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಕಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಮಗ್ಗಿದ ಮೇಲೆ ಇದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ನೋಡಿ. ಇವಾಗ ಬ್ಲ್ಯಾಕ್ ಪೆಪ್ಪರ್ನು ಹಾಕ್ತಾ ಇದ್ದಾನೆ. ಸಾಧ್ಯ ಆದಷ್ಟು ನಮ್ಮ ಅಡುಗೆಗಳಲ್ಲಿ, ನಮ್ಮ ಮೀಲ್ಗಳಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಇರುವಂಥ ಆಹಾರವನ್ನು ನಾವು ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲ ಚೆನ್ನಾಗಿ ಮಗ್ಗಿದ ಮೇಲೆ ಇದನ್ನು ಕೂಲ್ ಮಾಡ್ಬೇಕು ನಾವು 15 to 20 minutes ಕೂಲಿಂಗಿಗೆ ಇಟ್ಟಿದ್ದೇನೆ ನೋಡಿ. ಆದಾಗ ಈಗ ನೋಡಿ ಟೋಫು ಒಳಗಿರುವಂಥ ಹಾರ್ಡ್ ಟೋಫುನೇ ತೊಗೊಳ್ಳಿ ಸಾಧ್ಯ ಆದಷ್ಟು. ಫಸ್ಟಿಗೆ ಟೋಫು ಒಳಗಿರುವಂಥ ಎಲ್ಲ ವಾಟರ್ನ ತೆಗಿತಾ ಇದ್ದೇನೆ. ಅದನ್ನು ಅದರೊಳಗೆ ಹಾಕ್ತೀನಿ. ಆಮೇಲೆ ಬೈಂಡಿಂಗಿಗೆ ನಾನು ಬೇಸನ್ ಹಿಟ್ಟು ಹಾಕ್ತಾ ಇದ್ದೇನೆ. ಇದನ್ನು ನೋಡಿಕೊಂಡು ಹಾಕಿ ಅದು ಮಿಕ್ಸ್ ಮಾಡುವಾಗ ಗೊತ್ತಾಗತ್ತೆ. ನಾನು 3 to 4 ಸ್ಪೂನ್ ಯೂಸ್ ಮಾಡಿದ್ದೇನೆ. ಅದೆಲ್ಲ ಬ್ರಾಕಲಿದ ಆರಿದ ಮೇಲೆ, ಕೂಲ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಬೈಂಡಿಂಗ್ ಬಂದ ಮೇಲೆ ನಾವು ಕಟ್ಲೆಟ್ ಶೇಪ್, ರೌಂಡ್ ಶೇಪ್ ಮಾಡಿಕೊಂಡು ಕಟ್ಲೆಟ್ ಮಾಡ್ಕೋಬೇಕು. ಈ ರೀತಿ ನೋಡಿ ಕಟ್ಲೆಟ್ ಮಾಡಿ ಅದನ್ನು ನಾನು ಎಣ್ಣೆಯಲ್ಲಿ ತವಾ ಮೇಲೆ ರೋಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಆಯಿಲ್ ಹಾಕಿ ಅವೆಲ್ಲ ಕಟ್ಲೆಟನ್ನು ಹಾಕ್ತಾ ಇದ್ದೇನೆ. ನನಗೆ 2 ಬ್ರಾಕಲಿಯಲ್ಲಿ ಏನಿಲ್ಲ ಅಂದರೂ 12 to 14 ಕಟ್ಲೆಟ್ ಆಗಿತ್ತು. ಇದು ಈಸಿ ರೆಸಿಪಿ, ಹೆಲ್ದಿ ರೆಸಿಪಿ. ಆಮೇಲೆ ನಾವು ಬ್ರೇಕ್ಫಾಸ್ಟಿಗೆ, ಡಿನ್ನರಿಗೆ ಯಾವಾಗ ಬೇಕಾದಾಗೂ ಮಾಡ್ಕೋಬೋದು. ಇದರಲ್ಲೇ ಉಪ್ಪು, ಖಾರ ಎಲ್ಲ ಇರೋದ್ರಿಂದ ಅದಕ್ಕೆ ಏನು ಹಚ್ಕೊಳ್ಳಿಕ್ಕೂ ಏನು ಮಾಡೋದು ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಎರಡೂ ಕಡೆ ನಾವು ಚೆನ್ನಾಗಿ ಬೆಂದ ಮೇಲೆ ಇದನ್ನು ಮಾಡ್ಕೋಬೇಕು. ಇದು ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ. ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಟೋಫು ಮತ್ತು ಬ್ರಾಕಲಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟೋಫು ಒಳಗೆ ವಿಟಮಿನ್ ಸಿ, ಮಿನರಲ್ಸ್ ಇರೋದ್ರಿಂದ ನಮ್ಗೆ ಕ್ಯಾಲ್ಸಿಯಮ್ಮು, ಎಲ್ಲ ಪ್ರೋಟೀನ್ ರಿಚ್ ಎಲ್ಲ ಇದೆ. ಈ 2 ಕಾಂಬಿನೇಷನ್ನು ತುಂಬ ಹೆಲ್ದಿ. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅನ್ನೋದನ್ನು ನಮ್ಮ ಪುಟಾಣಿ ಆರ್ಯ ಹೇಳ್ತಾನೆ ನೋಡಿ ಈಗ.
ಟೆಕ್ಕೊಂಡೋನ ನಮ್ಮ ಆರ್ಯನ್ ಜೊತೆ ನಾನು ಕಲಿತಾ ಇದ್ದೇನೆ ಅಂತ ಹಿಂದಿನ ಶಾರ್ಟಲ್ಲಿ ಹೇಳಿದ್ನಲ್ಲ, ನಾನು ಈ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೇನೆ. ಲರ್ನಿಂಗ್ ಜರ್ನಿ ಸ್ವಲ್ಪ ಟಫ್ ಆದರೂ ನಾನು ಎಂಜಾಯ್ ಮಾಡ್ತಾ ಇದ್ದೇನೆ. ಟೆಕ್ಕೊಂಡೋ ಅನ್ನೋದು ಕೊರಿಯನ್ ಮಾರ್ಷಲ್ ಆರ್ಟ್. ಅದ್ರೊಳಗೆ ನಾವು ಪಂಚ್, ಬ್ಲಾಕ್, ಕಿಕ್ ಅನ್ನೋ 3 ಟೆಕ್ನಿಕ್ಸನ್ನು ಕಲಿತೇವೆ. ಇದು ಹೈಲಿ ರೆಕಮೆಂಡಬಲ್ ರೀ. ಎಲ್ಲ ಮಕ್ಕಳಿಗೂ ನೀವು ಕಲೀಲಿಕ್ಕೆ ಎನ್ಕರೇಜ್ ಮಾಡಿ, ಸ್ಪೆಷಲಿ ಗರ್ಲ್ಸಿಗೆ ಮಸ್ಟ್ ಆ್ಯಂಡ್ ಶುಡ್ ಲರ್ನ್. ಇದ್ರೊಳಗೆ ನಮ್ದು ಎಂಟೈರ್ ಬಾಡಿ ಅಲರ್ಟ್ ಇರುತ್ತೆ. ಅಂದರೆ ನೋಡಿ, ಹ್ಯಾಂಡ್ ಮೂವ್ಮೆಂಟ್ ಆಗಲಿ, ಕಿಕ್ ಮಾಡಲಿಕ್ಕೆ ಲೆಗ್ ಆಗಲಿ, ಮತ್ತು ನಾವು ಮಾಡುವಾಗ ಸ್ಟ್ರೇಟಾಗಿ ನೋಡಬೇಕು ಅಂತ ಹೇಳ್ತಾರೆ. ಐಸ್ ಮೂವ್ಮೆಂಟ್ ಆಗಲಿ, ನಾವು ಮಾಡುವಾಗ ಯಾವ ಪ್ಯಾಟರ್ನ್ ಮಾಡಬೇಕು, ಯಾವ ಸ್ಟೆಪ್ ಮಾಡಬೇಕು ನೆಕ್ಸ್ಟ್ ಅಂತ ನಮ್ಮ ಮೈಂಡ್ ಥಿಂಕ್ ಮಾಡೋದಾಗಲಿ. ಸ್ಪೆಷಲಿ ನಂಗೆ ಇದನ್ನು ಕಲಿತ ಮೇಲೆ ಇನ್ನೂ ನಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಮಕ್ಕಳು ಇದನ್ನು ಕಲಿಯೋದ್ರಿಂದ ಗುಡ್ ಕೈಂಡ್ ಆಫ್ ಎಕ್ಸಸೈಸ್. ಅವರಿಗೆ ಹಸಿವೆ ಜಾಸ್ತಿ ಆಗುತ್ತೆ, ನಿದ್ದೆ ಬರುತ್ತೆ. ಡೆಫಿನೆಟ್ಲಿ ನಿಮ್ಮ ಮಕ್ಕಳಿಗೆ ಇದನ್ನು ಕಲೀಲಿಕ್ಕೆ ಎನ್ಕರೇಜ್ ಮಾಡಿ. ನಂಗಂತೂ ನಾನು ಕಷ್ಟ ಆದರೂ ಇದನ್ನು ಕಲಿತಾ ಇರೋದಕ್ಕೆ ಇದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೇನೆ. ಟೆಕ್ಕೊಂಡೋದಲ್ಲಿ ವೈಟ್ಲಿಂದ ಬ್ಲ್ಯಾಕ್ ಬೆಲ್ಟ್ವರೆಗೂ ಇರುತ್ತೆ. ಬಿಗ್ನರ್ಸಿಗೆ ವೈಟ್ ಬೆಲ್ಟನ್ನು ಕೊಡ್ತಾರೆ, ಹೈಯರ್ ಬೆಲ್ಟ್ ಇದ್ದವರಿಗೆ ಬ್ಲ್ಯಾಕ್ ಬೆಲ್ಟನ್ನು ಕೊಡ್ತಾರೆ. Higher kick up. Correct. ನನಗೆ ಭಾಳ ಕಷ್ಟ ಆಗಿದ್ದಂದ್ರೆ ಕಿಕ್ ಕಲಿಯೋದ್ರಿ. ಇದನ್ನು ಕಿಕ್ ಮಾಡುವಾಗ ಅವರು ಕಿಕ್ ಅಬೋವ್ ದ ಬೆಲ್ಟ್ ಅಂತ ಹೇಳ್ತಾರೆ, ಅದನ್ನು ಭಾಳ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಫ್ರಂಟ್ ಕಿಕ್ ಹೆಂಗೋ ಕಲಿತೆ, ಟರ್ನಿಂಗ್ ಕಿಕ್ ಭಾಳ ಡಿಫಿಕಲ್ಟ್ ಅನ್ನಿಸ್ತು. ನಾವು ಟರ್ನ್ ಮಾಡಿ, ಲೆಗ್ ಟ್ವಿಸ್ಟ್ ಮಾಡಿ, ಅಬೋವ್ ಬೆಲ್ಟ್ ಕಿಕ್ ಮಾಡಿ, ಮತ್ತು ಬ್ಯಾಲೆನ್ಸ್ ಇರಬೇಕು. ಇದಕ್ಕೆ ಭಾಳ ಪ್ರಾಕ್ಟೀಸ್ ಮಾಡಿದ್ದೆ ನಾವು. ಇದೆಲ್ಲ ಕ್ಲಾಸ್ ಮುಗಿದು ಬಂದಮೇಲೆ ಫುಲ್ ಬಾಡಿ ಪೇನು ಎಲ್ಲ ಇರ್ತಾ ಇತ್ತು. ಆರ್ಯ ಕಿಕ್ ಎಷ್ಟು ಈಸಿಯಾಗಿ ಮಾಡ್ತಿದ್ದ, ಅವ್ರ ಬಾಡಿ ಫ್ಲೆಕ್ಸಿಬಲ್ ಇರುತ್ತೆ, ನಮಗೆ ಇರಂಗಿಲ್ಲ. ಅದು ಅಂದ್ಕೊಂಡೆ, ಇದು ಕಲಿತಾ ಗೊತ್ತಾಗಿದೆ ನನಗೂ ಏಜ್ ಆಗಿದೆ ಅಂತೇಳಿ. ಆದರೆ ಯಾವುದನ್ನ ಪ್ರಯತ್ನ ಮಾಡಿದರೂ ನಾವು ಮಾಡೇ ಮಾಡ್ತೀವಿ ಅಲ್ವಾ. ನೆವರ್ ಗಿವ್ ಅಪ್. ಸಿಂಗಾಪುರದಲ್ಲಿ ಆಗಸ್ಟ್ 9th ನ್ಯಾಷನಲ್ ಡೇ ಸೆಲೆಬ್ರೇಷನ್ ಆಗಿ ಮಾಡಿದ್ರು. ಈ ಸಲ 60 years ಆಯ್ತು ಅವ್ರದ್ದು ಸಿಂಗಾಪುರದ್ದು. ಅದಕ್ಕೆ ಗ್ರ್ಯಾಂಡಾಗಿ ಮಾಡಿದ್ರು. ಅಲ್ಲಿ ಆರ್ಯಾಗ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡು ಇದು ಮಾಡೋದಿತ್ತು. ಆಮೇಲೆ ನೋಡಿ, ಈ ಸಲ ಪುಷಪ್ ಮಾಡಿದ್ರೆ ನಮ್ಮ ಆರ್ಯ ಮಾಡ್ತಾ ಇದ್ದಾನೆ ನೋಡಿ. ಮಾಡಿದವರಿಗೆಲ್ಲ ಅವರು ಅಂಬ್ರೆಲಾನ ಕೊಡ್ತಾ ಇದ್ರು. ಆಮೇಲೆ ಇದು ಮಿಲ್ಟ್ರಿ ಡ್ರೆಸ್ದ ಮೇಲೆ ನಮ್ಗೆ ಅವರು ಪೇಂಟಿಂಗ್ ಮಾಡ್ತಾ ಇದ್ರು. ನಮ್ಮ ಪುಟಾಣಿ ಆರ್ಯಾಗ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಇದೆಲ್ಲ ಆದಮೇಲೆ ಸಾಕಷ್ಟು ಗುಡ್ಡಿ ಬ್ಯಾಗನ್ನು ಕೊಟ್ಟಿದ್ರು. ಗುಡ್ಡಿ ಬ್ಯಾಗ್ ಒಳಗೆ ಎಷ್ಟೊಂದು ಫ್ರೀ ಐಟಮ್ಸ್ ಎಲ್ಲ ಕೊಟ್ಟಿದ್ರು, ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ಸಿಂಗಾಪುರದ ಗೌರ್ಮೆಂಟ್ಲಿಂದ ಈ ರೀತಿ ಕಾರ್ನಿವಲ್ ಸೆಲೆಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಸಿಂಗಾಪುರದಾಗ ಈ ರೀತಿ ನೋಡಿ ಎಷ್ಟು ಜನ ಸೇರಿದ್ರು. ಪ್ರತಿಯೊಬ್ಬರಿಗೂ ಗುಡ್ಡಿ ಬ್ಯಾಗ್, ಸ್ನ್ಯಾಕ್ಸು, ಸಾಕಷ್ಟು ಗಿಫ್ಟ್ಸನ್ನು ಕೊಡ್ತಾನೆ ಇದ್ರು. ಮತ್ತು ಎಲ್ಲರಿಗೂ ಆಟ ಆಡ್ಲಿಕ್ಕೆ ರೈಡ್ಸನ್ನು ಇಟ್ಟಿದ್ರು. ಇದರ ಜೊತೆಗೆ ಫೈರ್ ವರ್ಕ್, ಡ್ರೋನ್ ಶೋ ಎಲ್ಲ ಇತ್ತು. ಆಮೇಲೆ ನೋಡಿ, ಈ ರೀತಿ ಹೆಲ್ತ್ ರಿಲೇಟೆಡ್ಡು ಇಟ್ಟಿದ್ರು, ಲಿಫ್ಟ್ ಮಾಡೋದಾಗಲಿ, ಆಮೇಲೆ ಬ್ಯಾಲೆನ್ಸಿಂಗ್ದ ಗೇಮನ್ನು ಇಟ್ಟಿದ್ರು. ಹೆಲ್ತ್ ರಿಲೇಟೆಡ್ ನಾವು ಎಷ್ಟು ಹೆಲ್ದಿ ಇದ್ದೇವೆ ಏನು ಅದನ್ನು ಗೊತ್ತಾಗುತ್ತೆ, ಆ ರಿಲೇಟೆಡ್ ಗೇಮ್ಸನ್ನು ಇಟ್ಟಿದ್ರು. ಆಮೇಲೆ ಡ್ರೋನ್ ಶೋ ಇತ್ತು, ಆಮೇಲೆ ರೈಡ್ಸ್ ಇದ್ದು. ಡ್ರೋನ್ ಶೋ ನೋಡಿ ಹೇಗೆ ನಡೀತಾ ಇದೆ. ಆಮೇಲೆ ಫೈರ್ ವರ್ಕ್ ಇತ್ತು ನೋಡಿ, ನೀವು ಎಂಜಾಯ್ ಮಾಡಿ.
ಇದರಲ್ಲಿ ಯಾವುದೋ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬ್ರಾಕಲಿ ಟೋಫು ಕಟ್ಲೆಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೇವೆ ನಾವು ಮತ್ತೆ ಮುಂದಿನ ವ್ಲಾಗ್ನಲ್ಲಿ. ಬಾಯ್ ಬಾಯ್. ಯಾವಾಗಲೂ ನಗ್ತಾ ಇರಿ.